TV1 ಕನ್ನಡ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಶಿಲ್ಪಾ ಮಹದೇವಸ್ವಾಮಿ. ವೀಕ್ಷಕರೇ, ಅತಿ ಚಿಕ್ಕ ವಯಸ್ಸಿನಲ್ಲಿ ಗುರುಗಳ ಪವಾಡವನ್ನು ಕಂಡು ಗುರುದೀಕ್ಷೆಯನ್ನು ಪಡೆದು ಗುರುಗಳಾದ KR ನಗರದ ಮುಸ್ಲಿಂ ಬ್ಲಾಕಿನ ಅಕ್ಸರ್ ಪಾಷಾ ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಜೀವನ ಶೈಲಿಯ ಬಗ್ಗೆ ಚರ್ಚಿಸೋಣ. ಸರ್, ನಮಸ್ತೆ. ನಮಸ್ತೆ ಅಮ್ಮ. KR ನಗರದ ಮುಸ್ಲಿಂ ಬ್ಲಾಕಿನಲ್ಲಿ ಹುಟ್ಟಿ ಶಿಕ್ಷಣವನ್ನು ಪಡೆದು ಬಾಲ್ಯವನ್ನು KR ನಗರದ ಮುಸ್ಲಿಂ ಬ್ಲಾಕಿನಲ್ಲಿ ಕಳೆದು ಉದ್ಯೋಗವನ್ನು ಅರಸಿ ಬೆಂಗಳೂರಿಗೆ ಪ್ರವಾಸವನ್ನು ಕೈಗೊಂಡು ಲಕ್ನೋಗೆ ತೆರಳಿ ಗುರುಗಳ ಪವಾಡವನ್ನು ಕಂಡು ಗುರುದೀಕ್ಷೆಯನ್ನು ಪಡೆದರು. ಇದರ ಬಗ್ಗೆ ಅವರೊಂದಿಗೆ ಕೇಳಿ ತಿಳಿಯೋಣ. ಸರ್, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನಾನು ತುಂಬ ಬಡ ಕುಟುಂಬದಲ್ಲಿ ಹುಟ್ಟಿ ನನ್ನ ಜೀವನನ ನಡೆಸಿದ್ದೀನಿ. ಅಂದರೆ ತುಂಬ ಕಡುಬಡಿತನ ನೋಡಿದ್ದೀನಿ ನಾನು. ಇದರಲ್ಲಿ ನಾನು ಟಾಪ್ ಸ್ಟೂಡೆಂಟು ಕೂಡ ಆಗಿದ್ದೆ. SSLCಯಲ್ಲಿ 92% ನಾನು ಮಾರ್ಕ್ಸ್ ತಗೊಂಡಿದ್ದೆ. ಹಾಗೂ ಆ ಟೈಮಲ್ಲಿ ನಮ್ಮ ರವಿಶಂಕರ್ ಅವರು ಒಂದು ಪೋಸ್ಟಲ್ಲಿ ಹೊಸದಾಗಿ ಆಯ್ಕೆ ಆಗಿದ್ದರು. ಸುರೇಶ್ ಪತ್ರಕರ್ತರಿದ್ದಾರೆ ನಮ್ಮ ಕೇರಳದವರು. ಅವರು ಒಂದು ಪ್ರೋಗ್ರಾಮ್ನ ನಿವೇದಿಸಿದರು. ಅಲ್ಲಿ ನನಗೆ ಒಂದು ಬಹುಮಾನವಾಗಿ ಒಂದು ಒಳ್ಳೆ ಸ್ಟೂಡೆಂಟ್ ಅಂತ ಹೇಳಿಬಿಟ್ಟು ಗೌರವಿಸಿದರು ನನಗೆ. ಅದಾದಮೇಲೆ ನಾನು ತುಂಬ ಬಡಿಸ್ತಾನೆ ಇರೋ ಕಾರಣಕ್ಕೆ ಇಲ್ಲಿ ಜೀವನ ಮಾಡೋಕ್ಕಾಗಲ್ಲ, ಶಿಕ್ಷಣ ಮುಂದೆ ನನಗೆ ನಡ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಹೋದೆ ಬೆಂಗಳೂರಿಗೆ. ಅರಕೆರೆ ಅಂತ ಏರಿಯಾ ಇದೆ ಅಲ್ಲಿ. ಮತ್ತು ನಾನು ಅಲ್ಲೊಂದು ಭಾರತ್ ಎಂಬ್ರಾಯ್ಡ್ರಿ ಗಾರ್ಮೆಂಟ್ಸ್ ಅಂತ ಇದರಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. 2 ಮಂತಲ್ಲಿ ಕೆಲಸ ಮಾಡಿ ಅದಾದಮೇಲೆ ನಾನು ಲಕ್ನೋಗೆ ಹೋದೆ. ನಮ್ಮ ಬಾಬಾ ಕಂಪ್ಯೂಟರ್ ಇಂಜಿನಿಯರ್ ಆಗಿದ್ದಾರೆ. ಅವ್ರ ಜೊತೆ ಕಂಪ್ಯೂಟರ್ ವಿದ್ಯೆ ಕಲಿಯೋಣ ಅಂತ. ಬಟ್ ಅಲ್ಲೂ ಕೂಡ ನನಗೆ ಆಗಲಿಲ್ಲ. ಅಷ್ಟರಲ್ಲೇ ಮಕನ್ಪುರಲ್ಲಿ ಉರ್ಸಿ ಇತ್ತು. ಸೊ ಉರ್ಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿ ಅಪ್ಪಾಜಿಯವರ ದರ್ಶನ ಪಡೆದೆ. ಸುಮಾರು ಒಂದು 18 ವರ್ಷ ಮುಂಚೆ ಅಪ್ಪಾಜಿ ದರ್ಶನ ಪಡೆದು ಅದೇ ನಂದು ಫಸ್ಟ್ ಟೈಮು ನಾನು ನೋಡ್ತಾ ಇದ್ದೆ ಅಪ್ಪಾಜಿಯವ್ರಿಗೆ. ಇಷ್ಟರಲ್ಲಿ ಒಬ್ಬ ಕ್ರಿಶ್ಚಿಯನ್ನು ಬಂದು ಅಲ್ಲಿ ನಿಂತಿದ್ರು. ಅಪ್ಪಾಜಿಯವ್ರನ್ನ ನೋಡಿಬಿಟ್ಟು ಕೇಳಿದ್ರು, ನನಗೆ ಏನು ಬೇಕು ಅಂದರು. ಅವನು ನನಗೆ ಒಂದು ಕಪ್ ಚಾಯ್ ಬೇಕು ಅಂತ ಹೇಳ್ದ. ಸೊ ಎಲ್ಲರ ಮುಂದೆ ಅದು ದೊಡ್ಡ ಪವಾಡ ಅಪ್ಪಾಜಿಯವ್ರದ್ದು. ಅವರು ಕೈ ಮೇಲೆ ಎತ್ತಿ ತಿರ್ಗ ಕೆಳಗೆ ಮಾಡಿದ್ರು. ಅವ್ರ ಕೈಯಲ್ಲಿ ಒಂದು ಚಹಾದ ಕಪ್ಪು ಬಂದಿತ್ತು. ಅದನ್ನು ನೋಡಿ ಎಲ್ಲರೂ ಕೂಡ ನಾನು ಕೂಡ ಆಶ್ಚರ್ಯ ಆಗಿಬಿಟ್ಟೆ. ಏಕದಮ್ ಇವರ ಕೈಯಲ್ಲಿ ಹೇಗೆ ಬಂತು, ಏನು ಮ್ಯಾಜಿಕ್ ಟ್ರಿಕ್ಕಾ ಅಥವಾ ಏನಾದರೂ ಇದರಲ್ಲಿ ಕಣ್ಕಟ್ಟಿದೆಯಾ ಅಂತ ನಾನು ಆ ಟೈಮಲ್ಲಿ ಶಾಕ್ ಇದೆಯಾ ಅಂತ ನಾನು. ಬಟ್ ಆ ಕ್ರಿಶ್ಚಿಯನ್ನ ಮನುಷ್ಯ ಇದ್ದಿದ್ದವರು ಅವರು ಪ್ರಜ್ಞೆ ತಪ್ಪಿ ಬಿದ್ದವರು. ಪ್ರಜ್ಞೆ ತಪ್ಪಿ ಬಿದ್ದಿದ ಮೇಲೆ ಅವ್ರಿಗೆ ಪ್ರಜ್ಞೆ ಬಂದಾಗ ಅವ್ರು ಕೇಳಿದಾಗ, ಏನಕ್ಕೆ ನೀವು ಬಿದ್ದೋದ್ರಿ, ಏನಾಯಿತು ಅಂದಾಗ ಅವರಂದರು, ನಾನು ಮುಸ್ಲಿಮಲ್ಲಿ ಕನ್ವರ್ಟ್ ಆಗಿದ್ದೀನಿ. ಕನ್ವರ್ಟ್ ಆಗಿಬಿಟ್ಟು ತಬ್ಲಿಗಿ ಜಮಾತ್ ಅವ್ರಿಗೆ ಒಂದು ಕ್ವಶನ್ ಕೇಳಿದ್ದೆ. ಆ ಕ್ವಶನ್ ಏನಂತ ಹೇಳಿದ್ರೆ, ಕುರಾನಲ್ಲಿ ಒಂದು ಸ್ಟೋರಿ ಇದೆ. ಸುಲೇಮಾನ್ ಪೈಗಂಬರ್ ಅವರು ಅವರ ಕಾಲದಲ್ಲಿ ಬಿಲ್ಕೀಸ್ ಅಂತ ಒಬ್ಬ ರಾಣಿ ಇರ್ತಾಳೆ. ಅವಳು ಅವರ ಅರಮನೆಗೆ ಬರ್ತಿರೋ ಟೈಮಲ್ಲಿ 700 ಟನ್ ತೂಕದ ಚಿನ್ನದ ಅವಳ ಒಂದು ಕೂತ್ಕೊಳ್ಳೋಂಥ ಸಿಂಹಾಸನ ತರಿಸ್ಬೇಕು, ಯಾರು ತರಿಸ್ತೀರ ತಮ್ಮ ಶಕ್ತಿಲಿ ಎಂದಾಗ ಆ ಪ್ರವಾದಿ ಮೊಹಮ್ಮದ್ ಅವರ ಒಬ್ಬ ಶಿಷ್ಯ ಏನು ಮಾಡ್ತಾರೆ, ಅವ್ರ ಪವಾಡದಿಂದ ತರಿಸಿರ್ತಾರೆ. ಆ ಕ್ವಶನ್ ಕೇಳಿರ್ತಾರೆ, ಅದಕ್ಕೆ ಆನ್ಸರ್ ಯಾರು ಮಾಡಿರಲ್ಲ. ಸೊ ಈ ಅಪ್ಪಾಜಿನ ನನಗೆ ಈ ಕಪ್ ತರಿಸಿ ಪವಾಡ ಮಾಡಿ ತೋರಿಸಿದ್ದಾರೆ ಅಂತ ಹೇಳ್ತಾರೆ. ಸೊ ಆಗ ಹೇಳ್ತಾರೆ, ಇದೆಲ್ಲ ಕಟ್ಟು, ಇದೆಲ್ಲ ಮೂಢನಂಬಿಕೆ, ಇದು ನಿನಗೆ ಇದು ಮಾಡಿದ್ದಾರೆ ಹಾಗೆ ಹೇಗೆ ಅಂತ. ಹಾಗಂತಾರೆ, ಈ ಕಪ್ಪು ಇಂಡಿಯಾದು UPದು ಇದ್ದಿದ್ರೆ ನಾನು ನಂಬ್ತಿದ್ದೆ ಇದು ಕಟ್ಟು ಅಂತ. ಬಟ್ ಇದು ಕಪ್ ಏನಿದ್ದು ಲಂಡನ್, ನನ್ನ ಮನೆ ಕಪ್ಪು, ಪ್ರತಿದಿನ ಇದರಲ್ಲೇ ನಾನು ಕಾಫಿ ಕುಡಿತಿದ್ದು ಅಂತ ಅವನು ಹೇಳ್ತಾನೆ. ಸೊ ಆ ಪವಾಡ ನೋಡಿ ನಾನೇನು ಮಾಡ್ತೀನಿ, ಅಪ್ಪಾಜಿ ಹತ್ರ ಅವ್ರ ಹತ್ರ 2-3 ಮಂತ್ ಇದ್ದು ತುಂಬ ಅವ್ರ ಹತ್ರ ಗೋಗಾರಿ, ನನಗೆ ಶಿಷ್ಯ ಮಾಡಿಕೊಡಿ, ನನಗೆ ದೀಕ್ಷೆ ಕೊಡಿ ಅಂತ ಹೇಳಿಬಿಟ್ಟು 2 ಮಂತ್ ಆದಮೇಲೆ ನನಗೆ ಅವ್ರು ದೀಕ್ಷೆ ಕೊಡ್ತಾರೆ. ದೀಕ್ಷೆ ಕೊಟ್ಟು ಶಿಷ್ಯ ಮಾಡ್ಕೋತಾರೆ. ಆಮೇಲೆ ನನಗೆ ಕೆಲವು ಜಪಗಳು, ಕೆಲವು ನಿಯಮಗಳು ಹೇಳ್ಕೊಡ್ತಾರೆ. ಅದನ್ನು ಪಾಲಿಸಾದ್ಮೇಲೆ ಈಗ ನಾನು ಒಬ್ಬ ಗುರುಸ್ಥಾನದಲ್ಲಿದ್ದೀನಿ. ಟೋಟಲ್ ಇಂಡಿಯಾನೇ ಅಲ್ಲ, ಔಟ್ ಆಫ್ ಇಂಡಿಯಾ, ಮಾರಿಷಸ್ಸು, ಮಲೇಷಿಯಾ, ಲಂಡನ್ನು, ತುಂಬ ಕಡೆ ನನ್ನ ಭಕ್ತಾದಿಗಳಿದ್ದಾರೆ. ಸುಮಾರು ನನ್ನ ಹತ್ರ 1-1.5 ಲಕ್ಷ ಜನ ದೀಕ್ಷೆ ತಗೊಂಡಿದ್ದಾರೆ. ಸೊ ಇದೇ ರೀತಿ ನಾನು ಕಲ್ಯಾಣನ ಮಾಡಿಕೊಂಡು ಜನಗೆ ಕಷ್ಟ ಅಂತ ಬಂದವ್ರನ್ನ ಅವ್ರ ಕಷ್ಟನ ಪರಿಹಾರ ಮಾಡಿಕೊಂಡು ಜನರ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸರ್, ದಿನನಿತ್ಯ ಪ್ರಾರ್ಥನೆಯಲ್ಲಿ ತೊಡಗಿಸ್ಕೊಂಡಿರ್ತೀರಾ, ಸೇವಾ ಕಾರ್ಯಗಳನ್ನ ಮಾಡ್ತಾ ಇರ್ತೀರಾ. ನಮಗೆ ಗೊತ್ತಿರೋ ಹಾಗೆ ಪ್ರಪಂಚದ ಅನೇಕ ಕಡೆಯಿಂದ ಭಕ್ತಾದಿಗಳು, ಶಿಷ್ಯರು ನಿಮ್ಮ ಆಶೀರ್ವಾದನ ಪಡೆಯೋದಕ್ಕೆ ಅಂತ ಬರ್ತಾರೆ. ಇದರ ಬಗ್ಗೆ? ತುಂಬ ಪವಾಡಗಳು ಅಪ್ಪಾಜಿಯ ನಾಮದಿಂದ ಸೃಷ್ಟಿಯಾಗಿದೆ. ನಾನು ಜಪ ತಪಗಳು ಜಿಕ್ಕರ್ಗಳೆಲ್ಲ ಮಾಡಿಕೊಂಡು ಕೆಲವೊಂದು ಶಕ್ತಿನ ಪಡ್ಕೊಂಡಿದ್ದೀನಿ. ಅದರಿಂದ ಕಷ್ಟ ಅಂತ ಅಂದು ನನಗೆ ಬರೀ ಫೋನ್ ಮಾಡಿದ್ರೆ ಆ ಫೋನ್ ಮುಖಾಂತರ ಅವರ ಕಷ್ಟ ಪರಿಹರಿಸೋದಾಗಲಿ, ಅಥವಾ ಅವರು ನನಗೆ ಫೋನ್ ಮಾಡ್ದೇನೆ ಅವ್ರ ಮನೇಲಿ ಏನು ಪೀಠಗಳಿರುತ್ತೋ, ಏನು ಅವ್ರ ಮನೆಯಲ್ಲಿ ನಾವು ಮಾಡಿರುವಂಥ ಆಸನಗಳಿರುತ್ತೋ, ಅದರಿಂದ ಅವ್ರು ಬೇಡಿಕೊಂಡ್ರೆ ಸಾಕು, ಅವ್ರ ಕಷ್ಟ ಪರಿಹಾರ ಆಗುತ್ತೆ.
ಸೊ ಮಾರಿಷಸ್ಸಿಂದ, ಮಲೇಷ್ಯಾದಿಂದ, ಇಂಡೋನೇಷ್ಯಾದಿಂದ ಸೊ ಜನ ಎಲ್ಲ ಬರ್ತಾರೆ. ಇಂಡಿಯಾದೊಂದು ಕೂಡ ಈಗನೂ ಕೂಡ ಒಂದು ಪ್ರೋಗ್ರಾಮ್ ಇದೆ. 12ನೇ ತಾರೀಕಿಗೆ ನನ್ನ ಫ್ಲೈಟ್ ಇದೆ, ಗುಜರಾತ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ 20 ದಿನ ಮ್ಯಾಕ್ಸಿಮಮ್ ಪೂಜೆಗಳಿದೆ. ಸಾವಿರಾರು ಜನರ ಕಷ್ಟನ ನಾನು ಪರಿಹಾರ ಮಾಡಿದ್ದೀನಿ. ಪ್ರತಿದಿನ ಬೆಳಗ್ಗೆ ನಾನು ಮಲಗೋದು 7 ಗಂಟೆ ಆಗುತ್ತೆ. ಜಪ ಮಾಡಿಕೊಂಡು, ಜ್ಞಾನ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಮಲಗೋದು. ಹಾಗೂ ತುಂಬ ಕಷ್ಟ ಅಂದರೆ ಆತ್ಮಗಳ ಕಾಟ ಇದೆ, ಜಿನ್ನಾತ್ಗಳಾಗಿದೆ, ಜಾದು ಆಗಿದೆ, ಶಯತಾನ್ ಭೂತಗಳು ಹಿಡ್ಕೊಂಡಿದ್ದಾರೆ. ಕೆಲವು ದೇವಸ್ಥಾನಕ್ಕೆ 5 ಅಮಾಸೆ ಹೋಗಿ 5 ಹುಣ್ಣಿಮೆ ಹೋಗಿ ಅಲ್ಲೇ ಮಲ್ಕೋಬೇಕು. ಇಂಥೆಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿ ನಮ್ಮ ಕಲ್ತಿರುವಂಥ ವಿದ್ಯೆ ಶಕ್ತಿಯಿಂದ ಅರ್ಧ ಗಂಟೆಯಿಂದ 1 ಗಂಟೆಯೊಳಗೆ ಅವರ ಪ್ರಾಬ್ಲಮ್ನ ನಾವು ಕ್ಲಿಯರ್ ಮಾಡಿ ಪುನಃ ಅವ್ರಿಗೆ ಆ ಪ್ರಾಬ್ಲಮ್ಮಲ್ಲಿ ಏನು ಆಗದ ಹಾಗೆ ನಾವು ನೋಡ್ಕೋತಾ ಇದ್ದೀವಿ. ಸರ್, ರಾಜ್ಯದ ಜನತೆಗೆ, ಕೃಷ್ಣರಾಜನಗರದ ಜನತೆಗೆ ಅನೇಕ ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ, ಇದರ ಬಗ್ಗೆ? ನಾನು ನನ್ನ ಕಷ್ಟನ ನಾನು ಏನು ನೋಡಿದ್ದೀನಿ ನನ್ನ ಚಿಕ್ಕ ವಯಸ್ಸಿನಲ್ಲಿ. ನಮ್ಮ ಮನೆಯಲ್ಲಿ ಊಟ ಮಾಡೋದಕ್ಕೆ ಅನ್ನ ಇರಲಿಲ್ಲ. ಮನೆಯಲ್ಲಿ ನಾನು ಓದೋ ಟೈಮಲ್ಲಿ ಮನೆಯಲ್ಲಿ ಕರೆಂಟ್ ಇರಲಿಲ್ಲ, ಸೀಮೆಣ್ಣೆ ದೀಪ, ಆ ದೀಪಕ್ಕೆ ಕೂಡ ಎಣ್ಣೆ ಇರಲಿಲ್ಲ. ಅಷ್ಟು ಬಡತನದಲ್ಲಿ ನಾವು ತೊಡಗಿದ್ದು. ಆ ಕಾರಣಕ್ಕೆ ಈಗ ನನಗೆ ದೇವ್ರು ಕೊಟ್ಟಿದ್ದಾನೆ ಅಂದಾಗ ನಾನು ಈ KR ನಗರದ ಜನತೆಗೆ ಮತ್ತು ಕರ್ನಾಟಕನೇ ಅಲ್ಲ, ಇಡೀ ಇಂಡಿಯಾದಲ್ಲಿ ಯಾವ ಜಾಗದಲ್ಲಿ ಜನ ತೊಂದರೆ ಇದ್ದಾರೋ ಅವ್ರಿಗೆ ಸಹಾಯ ಮಾಡಬೇಕು ಅನ್ನುವಂಥದ್ದು ನನ್ನ ಆಸೆ. ಸೊ ಸುಮಾರು ನಾನು ಈಗಿನವರೆಗೆ ಒಂದು 3,000 ತನಕ ಹೆಣ್ಣು ಮಕ್ಕಳ ಮದುವೆ ಮಾಡಿಸಿದ್ದೀನಿ. ಸುಮಾರು ಸಾವಿರಾರು ಜನಗಳಿಗೆ ಹಾಸ್ಪಿಟ್ಲಿನ ಆಗಿರ್ಬೋದು, ಮತ್ತು 100 ಜನರಿಗೆ ಮನೆ ಕಟ್ಟಿ ಕೊಡಿಸುವಂಥದ್ದಾಗಿರ್ಬೋದು. ಇದೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಈಗಿನ ತನಕ ನಾವು ಇದನ್ನೆಲ್ಲ ಜನಗಳಿಗೆ ತೋರಿಸ್ಕೋಬಾರ್ದು, ಜನಗಳ ಮುಂದೆ ಇದೆಲ್ಲ ತರಬಾರ್ದು, ಪುಣ್ಯದ ಕೆಲಸ ಮಾಡೋದನ್ನ ಜನಗಳಿಗೆ ಹೇಳ್ಕೋಬಾರ್ದು ಅಂತ ಇದ್ವಿ. ಬಟ್ ಕೆಲವರು ಇರ್ತಾರೆ ನನ್ನ ಬಗ್ಗೆ ಕೆಟ್ಟದಾಗಿ ಜನರ ಮಧ್ಯೆ ಹಬ್ಸೋದು, ಇವನು ಹಾಗೆ ಅಂತ. ಸೊ ಈ ಕಾರಣಕ್ಕೆ ಈ ಮಧ್ಯದಲ್ಲಿ ನಾವು ಮಾಡ್ತಿರೋವಂಥ ಒಳ್ಳೆ ಕೆಲಸಗಳನ್ನ 4 ಜನ ಗೊತ್ತಾಗಬೇಕು ಅಂತ ಹೇಳಿಬಿಟ್ಟು ಅದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಮೇಡಮ್. ಸರ್, ಸೂರ್ಯಕಾನಕ್ ಅಸೋಸಿಯೇಷನ್ಸ್ ಹಾಗೂ ಕರ್ನಾಟಕದ ಅಧ್ಯಕ್ಷರು ಕೂಡ ಆಗಿದ್ದೀರಾ, ಇದರ ಬಗ್ಗೆ? ಸೂಫಿ ಖಾನ್ಕಾ ಅಸೋಸಿಯೇಷನ್ ಆಫ್ ಇಂಡಿಯಾ ಇದು ಒಂದು ತುಂಬ ದೊಡ್ಡ ಕಾಯ್ದೆ ಆಗಿದೆ. ಇದು ಬಡವರ ಹಕ್ಕಿಗೋಸ್ಕರ ಮಾತಾಡುವಂಥ ಒಂದು ಪಾರ್ಟಿ ಆಗಿದೆ. ಮತ್ತು ಇಂಟರ್ನ್ಯಾಷನಲ್ ಸೂಫಿ ಅಸೋಸಿಯೇಷನ್ ಇಡೀ ಇಂಡಿಯಾದಲ್ಲಿ ನಮ್ಮದು ಇದು ಟ್ರಸ್ಟ್ ಬಿಟ್ಟು ಇನ್ಯಾವುದು ಕೂಡ ಸೂಫಿ ಪಂಥಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಅಸೋಸಿಯೇಷನ್ ಇಲ್ಲ. ಇದು ತುಂಬ ಒಳ್ಳೆ ಕೆಲಸಗಳು ಮಾಡ್ತಾ ಇದೆ. ಸೊ ನನ್ನ ಕೆಲಸ ಎಲ್ಲ ನೋಡಿ ನನಗೆ ಅವರು ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಮಾಡಿದ್ದಾರೆ. ಹಾಗೂ ನನಗೆ ದಲಿತರು ಕಂಡ್ರೆ ತುಂಬ ಇಷ್ಟ, ತುಂಬ ನೊಂದ ಜನ ಅವರಿಗೆ ಒಂದು ಸನ್ಮಾನ ಕೊಡಿಸ್ಬೇಕು, ಅವರಿಗೆ ಒಂದು ಸ್ಥಾನಮಾನ ಕೊಡಿಸ್ಬೇಕಂತ ನನ್ನ ಆಸೆ. ಸೊ ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಸೇನೆಯ ನಾನು ಕರ್ನಾಟಕ ರಾಜ್ಯ ಗೌರವ ಅಧ್ಯಕ್ಷ ಕೂಡ ಆಗಿದ್ದೀನಿ. ಇದೇ ರೀತಿ ಲಾಸ್ಟ್ ಟೈಮ್ ನಾನು ಹುಟ್ಟುಹಬ್ಬದಲ್ಲೂ ಕೂಡ ನಾನು SC/ST ಜನನ ಕರೆದು ನನ್ನ ಹುಟ್ಟುಹಬ್ಬದಲ್ಲಿ ಅವರಿಗೆ ಸನ್ಮಾನ ಮಾಡುವಂಥ ಮೂಲಕ ನಾನು ಹುಟ್ಟುಹಬ್ಬ ಆಚರಿಸ್ಕೊಂಡಿದ್ದೀನಿ. ಸೊ ಇನ್ನೂ ಇದೇ ರೀತಿ ನಾನು ಜನರ ಸೇವೆ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ. ನಿಮ್ಮ ಸಮಾಜ ಸೇವಾ ಕಾರ್ಯಗಳು ಇದೇ ರೀತಿ ಮುಂದುವರಿಲಿ ಸರ್. ಧನ್ಯವಾದಗಳು. ಇದೇ ಫೆಬ್ರವರಿ ತಿಂಗಳು ಎಂಡ್ ಸಮಯದಲ್ಲಿ ಅಪ್ಪಾಜಿ, ನಾನು ಯಾರಿಂದ ಶಕ್ತಿ ಪಡೆದ್ನೋ, ದೀಕ್ಷೆ ಪಡೆದ್ನೋ, ಅವರು ನಮ್ಮ ಕರ್ನಾಟಕದ KR ನಗರಕ್ಕೆ ಬರ್ತಾ ಇದ್ದಾರೆ. ಅವರ ಬಂದಾಗ ಸುಮಾರು ನಾವು ಒಂದು 10 ಹೆಣ್ಣು ಮಕ್ಕಳ ಮದುವೆ ಮಾಡುವಂಥ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಾನು ನೊಂದ ಜನರಿಗೆ ಹೇಳ್ಕೊತೀನಿ, ಅವರು ಬಂದು ಅಪ್ಪಾಜಿ ಆಶೀರ್ವಾದ ಪಡೆದು ಅವರು ಕೈಯಿಂದ ಕೊಡುವಂಥ ಪ್ರಸಾದವನ್ನು ತಗೊಳ್ಳಿ, ನಿಮ್ಮ ಕಷ್ಟಕ್ಕೆ ಒಂದು ಕೊನೆ ಕಾಣಿಸಿ, ಮತ್ತು ಬರುವಂಥ ನಿಮ್ಮ ಜೀವನದಲ್ಲಿ ಒಂದು ಸುಖ ಸಂತೋಷವನ್ನು ನೋಡಬೇಕು ಅಂತ ಹೇಳಿಕೊಂಡು ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಅಬ್ಸರ್ ಪಾಷಾ ಅವರ ಸಮಾಜ ಸೇವಾ ಕಾರ್ಯಗಳು ಹೇಗಿದೆ ಎಂಬುದನ್ನು. ಕ್ಯಾಮ್ರಾಮನ್ ಚಂದ್ರು ಜೊತೆ ಶಿಲ್ಪಾ ಮಹದೇಸ್ವಾಮಿ, TV1 ಕನ್ನಡ.